ಬ್ರೇಕ್ನ ನಂತರ ಮತ್ತೊಮ್ಮೆ ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಓಕೆ, ಈಗ ನೀವು ಕೋಕೋ ಕೋಲಾ ಸಿರಪ್ ಹೇಳಿಕೊಡ್ತೇನೆ ಅಂತ ಹೇಳಿದಿರಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಮೊದಲಿಗೆ ಏನು ಮಾಡ್ಕೊಳ್ಬೇಕು? ಸಾಸ್ ಪ್ಯಾನ್ ಬೇಕು. ಸಾಸ್ ಪ್ಯಾನ್. ಗ್ಯಾಸ್ ಆನ್ ಮಾಡ್ಕೊಳ್ಬೇಕಾ? ನೆಕ್ಸ್ಟ್ ಸ್ವಲ್ಪ ಹೀಟ್ ಆಗಬೇಕು. ಓಕೆ, ಸೊ ಇದು ಜ್ಯೂಸಾ ಇಲ್ಲ? ಜ್ಯೂಸೇ ಬರುತ್ತೆ. ಕೋಕೋ ಕೋಲಾ ಹೌದು, ಅಂದರೆ ಸಿರಪ್ ಅಂತ ಹೇಳಿದ್ರಿ. ಸೊ ಸಿರಪ್ ಮಾಡೋದು ಮತ್ತೆ ಇದು ಸೋಡಾ ಅಲ್ಲಿ ಸರ್ವ್ ಮಾಡೋದು. ಓಕೆ, ಅಂದರೆ ಮನೆಯಲ್ಲೇ ನಾವು ಇನ್ನೂ ರೆಡಿ ಮಾಡ್ಕೊಳ್ಬಹುದು. ಸ್ವಲ್ಪ ಹೆಲ್ದಿ ಆಗಿರುತ್ತೆ. ಓಕೆ, ಶುಗರ್ ಇರುತ್ತೆ ಆದರೆ ಸ್ವಲ್ಪ ಹೆಲ್ದಿ. ಔಟ್ಸೈಡ್ಗಿಂತ ಮನೆಯಲ್ಲಿ ಮಾಡಿದರೆ ಸ್ವಲ್ಪ ಹೆಲ್ದಿ ಅಂತ ಹೇಳ್ಬೋದು. ಆ ಥರ ನಾನು ಸ್ಟಾರ್ಟಿಂಗಲ್ಲಿ ಇದು ಶುಗರ್ ಯೂಸ್ ಮಾಡ್ತಾ ಇದ್ದೇನೆ. ಇದು ವೈಟ್ ಶುಗರ್, ಇದು ನಮ್ಮದು ಪ್ಲೇನ್ ಶುಗರ್. ಓಕೆ, ಜಸ್ಟ್ ಕ್ಯಾರಮಲೈಸ್ ಮಾಡೋದು. ಓಕೆ, ಇದಕ್ಕೆ ನೀರೇನಾದರೂ ಆ್ಯಡ್ ಮಾಡ್ಕೊಳ್ಬೇಕಾ? ಇಲ್ಲ, ಅದರಲ್ಲಿ ಡೈರೆಕ್ಟ್ ಆಗಿ. ಓಕೆ, ಅಂದರೆ ಸ್ವಲ್ಪ ತಿಕ್ಕಾಗಿ ಬರಬೇಕಂದ್ರೆ ಅದು ಸಿರಪ್. ಸೊ ಕುಕ್ಕಿಂಗ್ ಬಿಟ್ಟು ಬೇರೆ ಹಾಬೀಸ್ ಅಂದರೆ ಏನೆಲ್ಲ ಇದೆ? ಹಾಬೀಸ್ ಅಂದರೆ ಎಲೆಕ್ಟ್ರಿಕಲ್ ಐಟಮ್ ರಿಪೇರ್ ಮಾಡೋದು, ಇನ್ವೆಂಟ್ ಮಾಡೋದು. ಓಕೆ, ಮತ್ತೆ ಒಂದು ಫಿಶಿಂಗ್ಗೆ ಹೋಗ್ತಾರೆ ರಾಡಲ್ಲಿ. ಅಂದರೆ ಯಾವ ಥರ? ಅಂದರೆ ಫಿಶಿಂಗ್ ರಾಡ್ ಬರ್ತದಲ್ಲ, ಅದಕ್ಕೆ ಅಂದರೆ ಪ್ಲಾಸ್ಟಿಕ್ ಅಂದರೆ ಲೂರ್ ಅಂತ ಬರ್ತದೆ, ಲೂರ್ ಶ್ಯಾಡ್ ಹಾಗೆಲ್ಲ ಬಂದು ಅದು ಅಟ್ಯಾಚ್ ಮಾಡಿ ಜಸ್ಟ್ ಈಗ ಕಾಸ್ಟ್ ಮಾಡಿ ಮಾಡುವಾಗ ಅದು ಫಿಶ್ ಅಟ್ರಾಕ್ಟ್ ಆಗಿ ಬೈಟ್ ಮಾಡುವಾಗ ಬರ್ತದೆ. ಓಕೆ, ನೆಕ್ಸ್ಟ್ ಮನೆಗೆ ತಂದು ಅದನ್ನು ಕುಕ್ ಮಾಡ್ತೀರಿ? ಹೌದು, ಇಲ್ಲಾದ್ರೆ ಅಜ್ಜಿ ಮನೆ ಕೊಡೋದು, ಇಲ್ಲ ಬಿಡುದು ಅಲ್ಲಿ ನೀರಲ್ಲಿ ವಾಪಸ್. ಮೆಲ್ಟ್ ಆಗ್ತಿಲ್ಲ, ನೀರಾಗ್ಬೋದು. ಸ್ವಲ್ಪ ಹಾಕ್ಕೊಳ್ಬೇಕಾ? ಇನ್ನು ಚೂರಾಗ. ಎಸ್ ಸರ್. ಸೊ ನಾನ್ ವೆಜ್ ಕೂಡ ಟ್ರೈ ಮಾಡ್ತೀರಾ ಮನೆಯಲ್ಲಿ? ಸೊ ನಿಮ್ಮದು ಮೋಸ್ಟ್ ಫೇವ್ರೇಟ್ ಯಾವುದು ನೀವು ಮಾಡುವ ಡಿಶಲ್ಲಿ? ನಾನ್ ವೆಜ್ಜಲ್ಲಿ ಎರಡು ಐಟಮ್ ಉಂಟು. ಒಂದು ಚಿಕನ್ ಗೀ ರೋಸ್ಟ್. ಓಕೆ, ಅದು ನಮ್ಮ ಮ್ಯಾಂಗ್ಳೂರ್ ಫೇವ್ರೇಟ್. ಅಂದರೆ ಮ್ಯಾಂಗ್ಳೂರ್. ಇನ್ನೊಂದು ಎಂತ ಚೀಸಿ ಚಿಕನ್. ಓಕೆ, ನೆಕ್ಸ್ಟ್ ಟೈಮ್ ನೀವು ನಮ್ಮ ಕಿಚನ್ಗೆ ಬರುವಾಗ ಚಿಕನ್ ಐಟಮ್ಸ್ ಮಾಡಿ ನಿಮ್ಮದು ಎರಡು ಫೇವ್ರೆಟ್ ಡಿಶ್. ಸೊ ನೀರು ಹಾಕ್ಕೊಳ್ಬೇಕಿದ್ದಕ್ಕೆ ಸ್ವಲ್ಪ. ಸೊ ಮಾಡ್ತಾ ಗೊತ್ತಾಗುತ್ತೆ ನಮಗೆ, ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಎವಾಪರೇಟ್ ಆಗ್ತಾ ಉಂಟು ಬೇಗ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಳ್ಳುವ. ಕ್ವಾಂಟಿಟಿ ಸ್ವಲ್ಪ ಉಂಟಲ್ಲ, ಅದಕ್ಕೆ ಇದು ನೀರು ಎವಾಪರೇಟ್ ಆಗ್ತದೆ. ಹಾಕ್ಕೊಳ್ಬೇಕಾ? ಹಾಕಿ, ಇಲ್ಲಿ ತನಕ ಹಾಕಿ. ಸಾಕಾ? ಸಾಕು. ಸೊ ಅದು ಗಟ್ಟಿ ಆಯಿತು ನೀರು ಹಾಕಿದ ಮೇಲೆ. ಹೌದು, ಈಗ ನಾನು ಬ್ರೌನ್ ಶುಗರ್ ತೆಗಿತಾ ಇದ್ದೀನಿ. ಓಕೆ, ಇದು ಅಂದರೆ 10 ಸ್ಪೂನ್ಸ್ ಬ್ರೌನ್ ಶುಗರ್. ಸೊ ಯಾಕೆ ಇದನ್ನು ಬ್ರೌನ್ ಶುಗರ್ ತಗೊಳ್ತಿದ್ದೀರಾ? ಅಂದರೆ ಬೇರೆ ಅಂದರೆ ವೈಟ್ ಶುಗರ್ ತಗೊಳ್ಬೋದೇ? ತಗೊಳ್ಬಹುದು. ಅಂದರೆ ಬ್ರೌನ್ ಶುಗರ್ ಅಂದರೆ ಅದರಲ್ಲಿ ಇದು ಜಾಗ್ರಿ ಉಂಟಲ್ಲ, ಜಾಗ್ರಿ ಕ್ಯಾರಮಲೈಸ್ ಮಾಡಿ ಅದಕ್ಕೆ ಅಂದರೆ ಶುಗರಿಗೆ ಕೋಟಿಂಗ್. ಓಕೆ, ಅಂದರೆ ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ನಾರ್ಮಲ್ ಶುಗರಿಗೆನೆ, ಇದು ಜಾಗ್ರಿದು ಕೋಟಿಂಗ್ ಅಲ್ಲ, ಒಳಗೆ ಸಹ ಫುಲ್ಲು ಬ್ರೌನ್ ಇರೋದು. ಸೊ ಅಂದರೆ ಎಲ್ಲರ ಮನೆಯಲ್ಲಿ ಇರಲ್ಲ, ಸೊ ಅವರು ವೈಟ್ ಶುಗರ್ ತಗೊಳ್ಬೋದು. ಓಕೆ, ಮಾಲಲ್ಲಿ ಎಲ್ಲ ಸಿಗ್ತದೆ ಬ್ರೌನ್ ಶುಗರ್. ಬ್ರೌನ್ ಶುಗರ್ ಅಂದರೆ ಅಷ್ಟು ಸ್ವೀಟ್ ಇರುವುದಿಲ್ಲ, ಸ್ವಲ್ಪ ಲೈಟ್ ಸ್ವೀಟ್. ಓಕೆ, ಜಾಸ್ತಿ ಅಂದರೆ ಆ್ಯಡ್ ಮಾಡ್ಬೋದು ಬ್ರೌನ್ ಶುಗರ್, ಸ್ವೀಟ್ ಇರುವುದಿಲ್ಲ. ಈಗ ನಾನು ಚಿಕ್ಕ ಪೀಸ್ ಜಾಗರಿ ಯೂಸ್ ಮಾಡ್ತಿದ್ದೀನಿ. ಅಂದರೆ ಬ್ರೌನ್ ಶುಗರಲ್ಲಿ ಅಷ್ಟು ಕ್ಯಾರಮಲೈಸ್ ಟೇಸ್ಟ್ ಬರಲ್ಲ, ಸೊ ಅದಕ್ಕೆ ಜಾಗರಿ. ಓಕೆ, ಸೊ ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ನಾವು. 10 days. 10 days ಬರುತ್ತೆ. ಓಕೆ,
ಕೋಕ್ ಕುಡಿಲಿಕ್ಕೆ ಮನೆಯಲ್ಲೇ ಮನಸ್ಸಾದರೆ ನಾವೇ ಮಾಡ್ಕೊಂಡು ಕುಡಿಬೋದು ಇನ್ಮೇಲೆ. ಸೊ ಇದನ್ನು ನೀವು ಎಲ್ಲಿಂದ ಕಲ್ತ್ಕೊಂಡ್ರಿ? ಇದು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದೆಲ್ಲ ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ. ಸೊ ಅದುವೇ ಟೇಸ್ಟ್ ಫ್ಲೇವರ್ ಬಂತು ಫಸ್ಟ್ ಟೈಮ್ ಮಾಡುವಾಗ. ಈ ಸಮ್ಮರ್ ಸೀಸನಿಗೆಲ್ಲ ಎಷ್ಟು ಡ್ರಿಂಕ್ಸ್ ಅಂದರೆ ಕೋಲ್ಡ್ ಡ್ರಿಂಕ್ಸ್ ಕುಡಿದ್ರೆ ಕೂಡ ಸಾಕಾಗಲ್ಲ. ಸೊ ನೀವು ಜಾಸ್ತಿ ಕುಡಿತೀರಾ ಮನೆಯಲ್ಲಿ? ಇನ್ನು ನೀರು ಬೇಕು. ಎಸ್, ಸ್ವಲ್ಪ ಕೋಕದು ಸ್ಮೆಲ್ ಬರ್ತಾ ಉಂಟು. ಹೌದು, ಅದು ಅರೋಮ ಬರ್ತಾ ಇದೆ. ಸೊ ಈ ಥರ ಮಾಡುವಾಗಲೇ ಅದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತದೆ. ಹೌದು. ನೆಕ್ಸ್ಟ್ ನಾನು ಇದು ನಾರ್ಮಲ್ ಟೀ ಪೌಡರ್. ಓಕೆ, ಸೊ ಇದಕ್ಕೆ ಟೀ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ, ಜಾಸ್ತಿ ಅಲ್ಲ, ಸ್ವಲ್ಪ. ಅಂದರೆ ಒಂದು 1 ಟೇಬಲ್ ಸ್ಪೂನ ಇಲ್ಲ ಅದಕ್ಕಿಂತ ಕಡಿಮೆನೇ ಆ್ಯಡ್ ಮಾಡ್ಕೊಳ್ಳಿ. 1.5 ಟೇಬಲ್ ಸ್ಪೂನ್. 1.5 ಟೇಬಲ್ ಸ್ಪೂನ್. 2 ಪಿಂಚ್ 2 ಪಿಂಚ್ 1 ಪಿಂಚ್ ಹಾಗೆ. ನೆಕ್ಸ್ಟ್ ಕಲರ್ ಆವಾಗ ಬ್ರೌನ್ ಆಗಿ ಟರ್ನ್ ಆಗುತ್ತೆ, ಬ್ರೌನಿಶ್. ಓಕೆ, ಈಗ ನಾನು ಜಿಂಜರ್ ಹಾಕ್ತಾ ಇದ್ದೇನೆ. ಓಕೆ. ನೆಕ್ಸ್ಟ್ ಇದು ಸ್ಪೈಸಸ್ ಅಂದರೆ ಚಿಲ್ಲಿ, ರೆಡ್ ಚಿಲ್ಲಿ, ಸಿನಮನ್, ಓಕೆ, ಕೊರಿಯಾಂಡರ್ ಲೀಫ್ ಮತ್ತು ಪೆಪ್ಪರ್. ಓಕೆ. ನೆಕ್ಸ್ಟ್ ಇದು ಲೆಮನ್ ಜೆಸ್ಟ್. ಅಂದರೆ ಲಿಂಬೆಹಣ್ಣಿದು ಇದನ್ನು ನೀವು ಪೀಲ್ ಮಾಡಿ ಸಿಪ್ಪೆಯನ್ನು. ಓಕೆ. ವೈಟ್ ಪಾರ್ಟ್ ಅಲ್ಲ, ಓನ್ಲಿ ಗ್ರೀನ್ ಪಾರ್ಟ್ ಮಾತ್ರ. ಓಕೆ. ಈಗ ನಾನಿದು ಆರೆಂಜ್ ಪೀಲ್. ಓಕೆ. ಮತ್ತು ಇದು ಹಣ್ಣಾಗಿದ್ದು ಲೆಮನ್ ಸ್ಲೈಸ್. ಸೊ ಆರೆಂಜ್ ಪೀಲ್ ಕೂಡ ಹಾಕ್ಕೊಳ್ಬೇಕು. ಓಕೆ. ಮತ್ತು ಇಲ್ಲಿ ನಾನೊಂದು ಗವಾವಾ ಲೀಫ್ ಮತ್ತು ಇದು ಆರಿಗಾನೋ ಲೀಫ್, ಸಂಬಾರ್ ಪಿಲಿ ಅಂತ ಹೇಳ್ತಾರೆ. ಹೌದೌದು. ಓಕೆ, ಆರಿಗಾನೋ ಲೀಫ್. ಸೊ ಇದು ಅಂದರೆ ಪೇರಳೆ ಹಣ್ಣು, ಅದರದ್ದು ಎಲೆ. ಸೊ ನೀವು ಸಣ್ಣ ಸಣ್ಣ ಎಳೆ ತಗೊಂಡ್ರೆ ಆಯಿತು, ಎರಡು ಕೂಡ ಚಿಕ್ಕ ಚಿಕ್ಕ. ಮತ್ತು ಇದು ರೆಡ್ ಚಿಲ್ಲಿ, ಸಣ್ಣ ಪೀಸ್. ಓಕೆ. ಇಷ್ಟೆಲ್ಲ ಐಟಮ್ಸ್ ಎಲ್ಲ ಆ್ಯಡ್ ಮಾಡಲಿಕ್ಕೆ ಇದೆ ಇದಕ್ಕೆ. ಸೊ ನೋಡಬೇಕು ಫೈನಲ್ ಆಗಿ ಯಾವ ಥರ ಟೇಸ್ಟ್ ಬರುತ್ತೆ ಅಂತ. ಮತ್ತು ಸ್ವಲ್ಪ ಉಪ್ಪು, ಜಾಸ್ತಿ ಅಲ್ಲ, ಸ್ವಲ್ಪ ಉಪ್ಪು. ಓಕೆ. ಇದು ಈಗ ಅಂದರೆ ಡಿಕ್ರೀಸ್ ಆಗಬೇಕು, ಅಂದರೆ ತಿಕ್ ಸಿರಪ್ ಆಗಿ ಬರಬೇಕು ಈಗ. ಓಕೆ. ಸೊ ಒಳ್ಳೆ ಬಾಯ್ಲ್ ಬರಬೇಕಾದ್ರೆ ಈಗ ಇದು ಹಾಫ್ ಡಿಕ್ರೀಸ್ ಆಗುವಾಗ ಸ್ಟ್ರೈನ್ ಮಾಡಿ ಇನ್ನು ಅದು ಫುಲ್ ಡಿಕ್ರೀಸ್ ಆಗಬೇಕು. ಓಕೆ. ಸೊ ಇದ್ರದ್ದು ಹಾಫಷ್ಟು ಡಿಕ್ರೀಸ್ ಆಗಬೇಕು, ಇಲ್ಲಾಂದ್ರೆ ಒಳ್ಳೆ ಬಾಯ್ಲ್ ಬರಬೇಕು. ಹಾಗಾದರೆ ಇದು ಜಾಸ್ತಿ ಅಂದರೆ ಫ್ಲೇವರ್ ಬರ್ತದೆ, ಮತ್ತೆ ಅದು ಕೊಕೊಲ್ ಆಗಿ ಟೇಸ್ಟ್ ಬರೋದಿಲ್ಲ, ಸ್ವಲ್ಪ ಬರ್ನೆಲ್ಲ ಆಗಿ. ಸೊ ಒಳ್ಳೆ ಇದಾದರೆ ಮಾತ್ರ ಅದು ಫ್ಲೇವರ್ ಬರುತ್ತೆ ಸಿಕ್ಕುದು ಫೈನಲ್ ಆಗಿ. ಈಗ ಅಂದರೆ ಇದು ಹಾಫ್ ಬಾಯ್ಲ್ ಆಗಿದೆ, ಇನ್ನು ಇದು ಕಲರ್ ಸಹ ಚೇಂಜ್ ಆಯಿತು. ಜಸ್ಟ್ ಇದು ಅಂದರೆ ಎಲ್ಲ ಎಂತ ಹೇಳ್ತಾರೆ, ಫ್ಲೇಮೇಬಲ್ ಇದು ಲಿಕ್ವಿಡ್ ಇರ್ತಲ್ಲ, ಸ್ವಲ್ಪ ಬಿಟರ್ನೆಸ್ ಅದೆಲ್ಲ ರಿಲೀಸ್ ಮಾಡುತ್ತಾ. ಇದು ಆರೆಂಜ್ ಪೀಲ್. ಓಕೆ. ಈಗ ನಾವು ಸ್ಟ್ರೈನ್ ಮಾಡೋದು. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ, ಹಾಗಾದರೆ ಫುಲ್ಲು ಆಫ್ ಮಾಡ್ಕೊಳ್ಳ. ಹಾಂ, ಎಸ್. ಓಕೆ. ಸೊ ನೆಕ್ಸ್ಟ್ ಅಂದರೆ ಇದು ಈಗ ಪಾಟ್ ವಾಶ್ ಮಾಡಿ. ಓಕೆ. ಇನ್ನು ಬಾಯ್ಲ್ ಆಗಬೇಕು. ಓಕೆ. ಇನ್ನೊಂದ್ಸಲ ನಾವು ಬಾಯ್ಲ್ ಮಾಡಿ. ಇನ್ನು ತಿಕ್ ಸಿರಪ್ ಅಂದರೆ ಅದು ಹಾಫ್ ಅಂದರೆ ಇದು ಹೋಯ್ತು, ಫ್ಲೇವರ್ ಹೋಯ್ತು. ಓಕೆ. ಇನ್ನು ತಿಕ್ ಸಿರಪ್. ಓಕೆ. ಸೊ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಓಕೆ. ಈಗ ಇದು ಸ್ಟ್ರೈನ್ ಆದದ್ದು ಸಿರಪ್ ಅಂದರೆ ಇನ್ನು ಈಗ ತಿಕ್ ಆಗಬೇಕು. ಓಕೆ. ಕನ್ಸಿಸ್ಟೆನ್ಸಿ ಅಂದರೆ ತಿಕ್ನೆಸ್ ಬರಬೇಕು. ಓಕೆ. ಈಗ ಸಿರಪ್ ಎಲ್ಲ ಸಿಗ್ತದಲ್ಲ, ಇದು ಸೊ ಅದೇ ಥರ ಬರುತ್ತೆ. ಓಕೆ. ನೆಕ್ಸ್ಟ್ ಮತ್ತೆ ಸಿರಪನ್ನು ಯೂಸ್ ಅಂದರೆ ಎಷ್ಟು ದಿವಸ ಇದನ್ನು ಇಟ್ಕೊಳ್ಬೋದು ಸಿರಪ್? 10 days. ಇದನ್ನೇ 10 days ಇಟ್ಕೊಳ್ಬೋದು. ಓಕೆ. ಇದು ತುಂಬ ತಿಕ್ ಲಾಸ್ಟ್ ಅಲ್ಲಿ ಬರುತ್ತೆ ಇದ್ರದ್ದು. ಥಿಕ್ನೆಸ್.
ಮತ್ತು ಲಾಸ್ಟಲ್ಲಿ ಈಗ ಜಾಸ್ತಿ ಥಿಕ್ನೆಸ್ ಆದಮೇಲೆ ಇದು ಲೆಮನ್ ಸಿರಪ್ ಹಾಕಿ ಮೀಡಿಯಮ್ ಸಿರಪ್ ಎಲ್ಲ ಇರ್ತದೆ ಮೊಜಿಟೋ ಹಾಗೆಲ್ಲ. ಸೊ ಅದು ರೇಂಜಿಗೆ ತಂದರೆ ಆಯಿತು ಅದನ್ನು ಹಾಕಿ. ಸೊ ಇನ್ನೊಂದು ಸಲ ಇದನ್ನು ಬಾಯ್ಲ್ ಮಾಡಿ ಓಕೆ. ಈಗ ಇದು ಸಿರಪಲ್ಲಿ ಬರ್ತಾ ಉಂಟು. ಓಕೆ. ಈಗ ಇನ್ನು ಬರ್ನ್ ಆಗ್ಬೋದು ಅದು ಲಿಕ್ವಿಡ್. ಅದಕ್ಕೆ ಈಗ ನಾವು ಲೆಮನ್ ಮತ್ತು ಮುಸುಂಬಿದು ಜ್ಯೂಸ್. ಓಕೆ. ಸೊ ಲೆಮನ್ ಮತ್ತು ಆರೆಂಜ್ ಇದೆ. ಓಕೆ. ಪೀಲ್ ಹಾಕಿದ್ದಲ್ಲ ಅದರದ್ದು ಅದ್ರಲ್ಲಿ ಜ್ಯೂಸ್ ಹಾಕ್ಕೊಳ್ಬೇಕು. ಹಾಂ, ಸ್ಮೆಲ್ ಇನ್ನು ಚೇಂಜ್ ಆಯಿತು. ಸೊ ಆಗದಿಂದ ಬರ್ತಾ ಉಂಟು ಅದರದೇ ಸ್ಮೆಲ್. ಅಂದರೆ ಕೊಕೋ ಕೋಲದು ಸ್ವಲ್ಪ ನಾವು ಬಾಯ್ಲ್ ಆಗುವಾಗಲೇ ಬರುತ್ತೆ. ನಿಮಗೆ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಜೀರಾ ಮಸಾಲ, ಜಲ್ಜೀರಾ ಹಾಕಿ ಇದು ಮಸಾಲ ಕೋಲಾ. ಓಕೆ, ಆ ಥರ ಕೂಡ ಮಾಡ್ಕೊಳ್ಬೋದು. ಅಂದರೆ ಜೀರಾ ಸ್ವಲ್ಪ ಹುರ್ಕೊಂಡು ಪೌಡರ್ ಮಾಡಿ ಮತ್ತೆ ಸ್ವಲ್ಪ ಜಲ್ಜೀರಾ, ಚಾಟ್ ಮಸಾಲ ಅದೆಲ್ಲ ಹಾಕಿ ಸೊ ಮಸಾಲ ಕೋಲಾ ಆಗುತ್ತೆ. ನನಗೆ ಅದು ಇಷ್ಟ ಇಲ್ಲ. ಓಕೆ, ನೀವು ಹೀಗೆ ಪ್ಲೇನ್ ಇಷ್ಟ ಇದ್ದವರು ಆ ರೀತಿ ಮಾಡ್ಕೊಳ್ಬೋದು. ಹೌದು. ಸೊ ಕಿಚನ್ ಇವತ್ತು ನಮ್ಮದು ಕೆಫೆಟೇರಿಯಾ ಟೈಪ್ ಫೀಲ್ ಆಗ್ತಾ ಉಂಟು. ಸ್ಮೆಲ್ ಅಂದರೆ ಒಂದು ನಮ್ಮದು ವೈಟ್ ಕ್ರೀಮಿ ಪಾಸ್ತಾ ಇದೆ, ಇನ್ನೊಂದು ನೀವು ಕೊಕೋ ಕೋಲಾ ಕೂಡ ಮಾಡಿ ಕೊಟ್ರಿ. ಸೊ ಅದು ವೈಬ್ ಕೊಡ್ತಾ ಉಂಟು ಇವತ್ತು. ಇನ್ನು ಟೇಸ್ಟ್ ಮಾಡುವಾಗ ಯಾವ ರೀತಿ ಬರುತ್ತೆ ಅಂತ ನೋಡಬೇಕು. ಸೊ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತ ಇದು. ಸೊ ಲಾಸ್ಟ್ ಹೇಗೆ ಗೊತ್ತಾಗುತ್ತೆ ಇದು ರೆಡಿ ಆಗಿದೆ ಅಂತ? ಅಂದರೆ ಸ್ವಲ್ಪ ಈಗ ಥಿಕ್ ಆಗುವಾಗ ಗೊತ್ತಾಗುತ್ತೆ ನಮಗೆ. ಎಸ್, ಆಯಿತು. ಸ್ಪೂನಲ್ಲಿ ಈಗ ಮಾಡುವಾಗ ನಿಮಗೆ ಸ್ಪೂನಲ್ಲಿ ಡಿಸೈನ್ ಬರ್ತದೆ. ಅಂದರೆ ಇಲ್ಲಿ ಡ್ರೈ ಅಂದರೆ ಅದು ಗೊತ್ತಾಗುತ್ತೆ ಥಿಕ್ನೆಸ್ ಅದರಲ್ಲೇ ನಮಗೆ. ಈಗ ಗ್ಯಾಸ್ ಆಫ್ ಮಾಡೋದಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಇದು ಸೋಡಾ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ. ಈಗ ನಾವು ಸರ್ವ್ ಮಾಡೋದು. ಇನ್ನು ಅಂದರೆ ಸ್ವಲ್ಪ ನಿಮಗೆ ಜಾಸ್ತಿ ಅಂದರೆ ಹುಳಿ ಬೇಕಾದರೆ ಆಗ್ಬೋದು ಸಿರಪ್ ಜಾಸ್ತಿ. ಸೊ ಈ ರೀತಿ ಬರುತ್ತೆ. ಓಕೆ. ಇನ್ನು ನಾನು ಇದು ಸೋಡಾ ಅಲ್ಲಿ ಮಿಕ್ಸ್ ಮಾಡಿ ಕೊಕೋ ಕೋಲಾ. ಓಕೆ, ಹೋಮ್ ಮೇಡ್ ಕೊಕೋ ಕೋಲಾ. ಎಸ್, ಥ್ಯಾಂಕ್ ಯು ಸೋ ಮಚ್. ಕಲರ್ ಕೂಡ ಸೇಮ್ ಅದೇ ರೀತಿ ಬಂದಿದೆ. ಸೊ ನೋಡುವ, ಟೇಸ್ಟ್ ಮಾಡ್ಕೊಳ್ಳುವ ಹೇಗಿದೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಹೋಮ್ ಮೇಡ್ ಕೊಕೋ ಕೋಲಾ ನಿಮಗೂ ಕೂಡ ಮಾಡ್ಕೊಳ್ಬೇಕಾ? ಹಾಗಾದರೆ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಕೋಕೋ ಕೋಲಾ ಸಿರಪ್ ತಯಾರಿಸುವ ವಿಧಾನ: ಮೊದಲಿಗೆ 2 ರಿಂದ 3 ಚಮಚದಷ್ಟು ಸಕ್ಕರೆಗೆ ಅರ್ಧ ಚಮಚ ನೀರು ಹಾಕಿ ಪಾಕ ತಯಾರಿಸಿ. ಸಕ್ಕರೆ ಕಂದು ಬಣ್ಣ ಬಂದ ನಂತರ 2 ಲೋಟ ನೀರು, 1/4 ಕಪ್ ಬ್ರೌನ್ ಶುಗರ್, ಚಿಕ್ಕ ತುಂಡು ಬೆಲ್ಲ, 2 ಚಮಚದಷ್ಟು ಚಹಾ ಪುಡಿ, 1 ಚಮಚ ಶುಂಠಿ, 1 ಒಣಮೆಣಸು, ಚಕ್ಕೆ, ಧನಿಯಾ ಹಾಗೂ ಕಾಳುಮೆಣಸು, ನಿಂಬೆ ಸಿಪ್ಪೆಯ ತುರಿ, ಮುಸಂಬಿಯ ಸಿಪ್ಪೆ, ನಿಂಬೆ ಹಣ್ಣಿನ ಸಿಪ್ಪೆ, ಸೀಬೆ ಹಣ್ಣಿನ ಎಲೆ, 1 ಸಂಬರಬಳ್ಳಿಯ ಎಲೆ, ಹಸಿಮೆಣಸು, ಚಿಟಿಕೆ ಉಪ್ಪು ಹಾಕಿ ಬೇಯಿಸಿ. ನೀರು ಅರ್ಧದಷ್ಟು ಆವಿಯಾಗುವವರೆಗೂ ಕುದಿಸಿ ಸೋಸಿಕೊಳ್ಳಿ. ಆನಂತರ ಸೋಸಿದ ನೀರನ್ನು ಅರ್ಧದಷ್ಟು ಆಗುವವರೆಗೂ ಕುದಿಸಿ. ಕುದಿ ಬಂದ ನಂತರ ನಿಂಬೆ ಹಾಗೂ ಮುಸಂಬಿಯ ಜ್ಯೂಸ್ ಸೇರಿಸಿ ಪಾಕ ಬರುವವರೆಗೂ ಕುದಿಸಿ. ಈಗ ಕೋಕೋ ಕೋಲಾ ಸಿರಪ್ ತಯಾರು. ತಣ್ಣಗಾದ ನಂತರ ಸರ್ವಿಂಗ್ ಗ್ಲಾಸ್ ನಲ್ಲಿ ಬೇಕಾಗುವಷ್ಟು ಪಾಕ ಹಾಕಿ ಐಸ್ ಕ್ಯೂಬ್ಸ್ ಹಾಗೂ ಸೋಡಾ ಸೇರಿಸಿ ಸರ್ವ್ ಮಾಡಿ. ಓಕೆ ಡ್ಯಾರನ್, ಕ್ರೀಮಿ ಪಾಸ್ತಾ ಇದೆ, ಕೊಕೋ ಕೋಲಾ ಕೂಡ ಇದೆ. ಯಾವುದು ಫಸ್ಟ್ ಟ್ರೈ ಮಾಡೋಣ? ನೀವು ಕೂಡ ಟ್ರೈ ಮಾಡಿ. ಓಕೆ, ನೀವು ಚೀಸ್ ಕೂಡ ಹಾಕಿದ್ದೀರಿ ಅಲ್ಲ? ಹೌದು.
ಅಂದರೆ ಇದು ಫಸ್ಟಿಗೆ ನೀವು ಮ್ಯಾಕ್ರೋನಿ ಹಾಕಿದ್ರೆ ಅದು ಚಂದ ಇದು ಮಾಡಿದೆ, ಅಬ್ಸರ್ವ್ ಮಾಡಿದೆ. ಸೊ ಒಳ್ಳೆ ಟೇಸ್ಟ್ ಕೊಡ್ತಾ ಉಂಟು, ನೈಸ್. ಅಂದರೆ ಇದು ನಿಮ್ಮಂಥ ಮಕ್ಕಳಿಗೆ ಎಲ್ಲರಿಗೆ ಸೂಪರ್ಬ್. ಇದು ಶಾಲೆಯಿಂದ ಸ್ಕೂಲಿಂದ ಬಂದ ತಕ್ಷಣ ಇದನ್ನು ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿದೆ, ಸೂಪರ್ಬ್ ಟೇಸ್ಟ್. ಕೊಕೊಕೋಲಾ ಟ್ರೈ ಮಾಡುವ. ಇದಂತೂ ಹೋಮ್ ಮೇಡ್, ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸೇಮ್ ಫ್ಲೇವರ್ ಅದುವೇ ಕೊಡ್ತಾ ಉಂಟು. ಸ್ವಲ್ಪ ಜಾಸ್ತಿ ಸಿರಪ್ ಆ್ಯಡ್ ಮಾಡಿದರೆ ಇನ್ನೂ ಹೆಚ್ಚು ಕೊಡುತ್ತೆ, ಅಂದರೆ ಫ್ಲೇವರ್ ಅದರ ಸ್ವೀಟ್ನೆಸ್ ಸ್ವಲ್ಪ. ಸೊ ಲೈಟ್ ಬೇಕಿದ್ರೆ ಲೈಟ್ ಸಿರಪ್ಪಲ್ಲಿ ಮಾಡ್ಕೊಳ್ಬೋದು, ಸ್ವಲ್ಪ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಆ್ಯಡ್ ಮಾಡಿ ಮಾಡ್ಕೊಳ್ಬೋದು. ಒಳ್ಳೆ ಆಗಿದೆ, ಇದು ಚೆನ್ನಾಗಿ ಟೇಸ್ಟ್ ಕೊಡ್ತಾ ಉಂಟು. ಮನೆಯಲ್ಲೇ ಹಾಗಾದರೆ ನಮಗೆ ಮಾಡ್ಕೊಳ್ಬೋದು ಕೊಕೊಕೋಲಾ ಎಲ್ಲ. ಸೊ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಜೊತೆ ಇವತ್ತು ಕಿಚನಲ್ಲಿ ಅಂದರೆ ಇಲ್ಲಾಂದರೆ ಸ್ಕೂಲ್ ಟೈಮ್, ಸ್ಕೂಲಲ್ಲಿ ಜಾಸ್ತಿ ಸ್ಪೆಂಡ್ ಮಾಡ್ತೀರಿ ಮನೆಯಲ್ಲಿ. ಸೊ ಇದನ್ನು ನಮಗೆ ಕೂಡ ಇವತ್ತು ಹೇಳಿಕೊಟ್ರಿ. ಸೊ ನಿಮಗೆ ಹೇಗೆ ಫೀಲ್ ಆಗ್ತಾ ಉಂಟು? ನಿಮ್ಮ ಫ್ರೆಂಡ್ಸ್ ಎಲ್ಲ ಇನ್ನು ಟಿ ವಿಯಲ್ಲೆಲ್ಲ ನೋಡ್ತಾರೆ, ಅವ್ರು ಕೂಡ ಮನೆಯಲ್ಲಿ ಟ್ರೈ ಮಾಡ್ತಾರೆ, ಮಾಡ್ಬೋದು. ಯಾಕಂದರೆ ಇದಂತೂ ಸ್ವಲ್ಪ ಸ್ಪೆಷಲ್ ಅಲ್ಲ ಡಿಶ್. ಸೊ ಒಳ್ಳೆ ರೆಸಿಪಿಯನ್ನು ನಮಗೆ ಹೇಳಿಕೊಟ್ರಿ. ಸೊ ನಿಮಗೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಆಯಿಲ್ ವತಿಯಿಂದ ಈ ಒಂದು ಸ್ಮಾಲ್ ವಾಚ್ ತಗೊಳ್ಳಿ. ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಸೊ ಮನೆಯಲ್ಲಿ ನೀವು ಕುಕಿಂಗ್ ಎಲ್ಲ ಮಾಡ್ತೀರಿ, ಸೊ ಇನ್ನೂ ರೆಸಿಪೀಸ್ ಟ್ರೈ ಮಾಡುವಾಗ ಇದನ್ನು ಹಾಕಿ ಮಾಡಿ, ಇನ್ನೂ ಟೇಸ್ಟ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇವತ್ತಿನ ವೈಟ್ ಕ್ರೀಮಿ ಪಾಸ್ತಾ ಅಂತೂ ತುಂಬಾ ಚೆನ್ನಾಗಿತ್ತು. ಅದರ ಜೊತೆ ಕೊಕೊಕೋಲಾ ಅಂತೂ ಸೂಪರ್ಬ್ ಆಗಿತ್ತು. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.